ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಬ್ರೇಕೌಟನ್ನು ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ರೀಟೆಸ್ಟ್ಗೆ ವೆಯ್ಟ್ ಮಾಡಬೇಕು ಅಥವಾ ಬ್ರೇಕೌಟ್ ಆದ ನಂತರವೇ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಯಾವುದೊಂದು ಸ್ಟಾಕ್ ಅಥವಾ ಇಂಡೆಕ್ಸಲ್ಲಿ ಬ್ರೇಕೌಟ್ ಅಥವಾ ಬ್ರೇಕ್ ಡೌನ್ ಆದಾಗ ಯಾವ ರೀತಿ ಬಿಹೇವಿಯರ್ ಇರ್ಬೋದು, ಅದನ್ನು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋದಾದರೆ, ಸೊ ಬ್ರೇಕೌಟ್ ಅಂದರೆ ಏನು ಅಥವಾ ಬ್ರೇಕ್ ಡೌನ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಯಾವುದೊಂದು ರೆಸಿಸ್ಟೆನ್ಸ್ ಪಾಯಿಂಟ್ಗಿಂತ ಮೇಲೆ ಟ್ರೇಡ್ ಆಯಿತು ಅಂತ ಹೇಳಿದರೆ ಅದನ್ನು ಬ್ರೇಕೌಟ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದೊಂದು ಸಪೋರ್ಟ್ ಪಾಯಿಂಟ್ಗಿಂತ ಕೆಳಗಡೆ ಸ್ಟಾಕ್ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದರೆ ಅದನ್ನು ನಾವು ಬ್ರೇಕ್ ಡೌನ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲನ್ನು ತಗೊಳ್ಳೋದಾದರೆ, ಸ್ಟಾಕ್ ಈ ರೀತಿ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಒಂದು ರೇಂಜಲ್ಲಿ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಈ ಹೈಗಳನ್ನು ಏನಂತ ಕರಿಬೋದು, ನಾವು ರೆಸಿಸ್ಟೆನ್ಸ್ ಪಾಯಿಂಟ್ ಅಂತ ಕರಿಬೋದು. ಸೊ ಯಾವಾಗ ಈ ಹೈಕ್ಕಿಂತ ಮೇಲೆ ಸ್ಟಾಕ್ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಅದನ್ನು ನಾವು ರೆಸಿಸ್ಟೆನ್ಸ್ಗಿಂತ ಮೇಲೆ ಬ್ರೇಕೌಟ್ ಆಯಿತು ಅಂತ ಕರಿತೀವಿ. ಸೊ ಈ ರೀತಿ ಬ್ರೇಕೌಟ್ ಆದಾಗ ಯಾವ ರೀತಿ ಪ್ರೈಸ್ ಬಿಹೇವಿಯರ್ ಇರ್ಬೋದು ಅಂತ ಕೇಳಿದರೆ, ಸೊ ಇದು ಈ ರೀತಿ ಸ್ಟಾಕ್ ಈ ರೆಸಿಸ್ಟೆನ್ಸ್ ಝೋನ್ಗಿಂತ ಮೇಲೆ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಬ್ರೇಕೌಟ್ ಆಗುತ್ತೆ. ಸೊ ಬ್ರೇಕೌಟ್ ಆದಾಗ ಇಲ್ಲೂ ಮೂರು ರೀತಿಯ ಪ್ರೈಸ್ ಬಿಹೇವಿಯರನ್ನು ನಾವು ನೋಡ್ಬೋದು. ಒಂದು, ಪ್ರೈಸ್ ಬ್ರೇಕೌಟ್ ಆದ ಕೂಡಲೇ ನೆಕ್ಸ್ಟ್ ಸೇಮ್ ಡೈರೆಕ್ಷನಲ್ಲಿ ತನ್ನ ಅಪ್ ಮೂವನ್ನು ಕಂಟಿನ್ಯೂ ಮಾಡ್ಬೋದು. ಸೆಕೆಂಡ್, ಬ್ರೇಕೌಟ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಬ್ರೇಕೌಟ್ ಝೋನ್ಗಿಂತ ಕೆಳಗಡೆ ಬಂದು ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಫೇಕ್ ಬ್ರೇಕೌಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಏನಾಗುತ್ತೆ ಅಂತ ಹೇಳಿದರೆ, ಈ ರೀತಿ ಬ್ರೇಕೌಟ್ ಆಗುತ್ತೆ, ಡೌನ್ ಬರುತ್ತೆ, ಈ ಬ್ರೇಕೌಟ್ ಆದ ಪಾಯಿಂಟನ್ನು ಸಪೋರ್ಟ್ ಆಗಿ ತಗೊಂಡು ಅಲ್ಲಿಂದ ಅಗೈನ್ ತನ್ನ ಅಪ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ. ಈ ಮೂರು ರೀತಿಯ ಸಿನಾರಿಯೋಗಳು ನಡೀಬಹುದು. ಅದೇ ರೀತಿ ಡೌನ್ ಸೈಡಲ್ಲಿ ಇದೊಂದು ಸಪೋರ್ಟ್ ಅಂತ ಇಟ್ಕೊಳ್ಳೋಣ, ಇದೊಂದು ಸಪೋರ್ಟ್ ಝೋನ್ ಅಂತ ಇಟ್ಕೊಳ್ಳೋಣ. ಪ್ರೈಸ್ ಡೌನ್ ಸೈಡ್ ಬ್ರೇಕ್ ಆಗುತ್ತೆ, ಆಗಲೂ ಕೂಡ ಅಷ್ಟೇ ಈ ರೀತಿ ಡೌನ್ ಬರುತ್ತೆ, ಇಲ್ಲಿ ಬ್ರೇಕ್ ಡೌನನ್ನು ಮಾಡುತ್ತೆ. ಆಗ ಪ್ರೈಸ್ ಕಂಟಿನ್ಯೂ ಆಗಿ ಡೌನ್ ಬರ್ಬೋದು, ಅಥವಾ ಈ ಬ್ರೇಕ್ ಡೌನ್ ಪಾಯಿಂಟನ್ನು ಟೆಸ್ಟ್ ಮಾಡಿ ಅಗೇನ್ ಕಂಟಿನ್ಯೂ ಆಗ್ಬೋದು ಡೌನ್ ಸೈಡ್ಗೆ, ಅಥವಾ ಅಗೇನ್ ಇಲ್ಲಿ ಅಪ್ ಸೈಡ್ ಬ್ರೇಕ್ ಡೌನ್ ಪಾಯಿಂಟ್ಗಿಂತ ಮೇಲೇ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಒಂದು ಫೇಕ್ ಬ್ರೇಕ್ ಡೌನ್ ಆಗ್ಬೋದು. ಸೊ ಈಗ ಕ್ವಶನ್ ಇರುವಂಥದ್ದು, ಈ ರೀತಿ ಬ್ರೇಕ್ ಡೌನ್ ಅಥವಾ ಬ್ರೇಕೌಟ್ ಆದಾಗ ಯಾವ ರೀತಿ ಟ್ರೇಡನ್ನು ಮಾಡಬೇಕು ಅನ್ನೋದನ್ನು. ಸೊ ಈ ರೀತಿ ಬ್ರೇಕೌಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ನಾವು ನಾರ್ಮಲಿ ಯಾವುದೊಂದು ಟೆಕ್ನಿಕಲ್ ಅನಾಲಿಸಿಸ್ ಬುಕ್ಕನ್ನು ಸ್ಟಡಿ ಮಾಡಿದಾಗ ಅಲ್ಲಿ ರೀಟೆಸ್ಟ್ನ ಬಗ್ಗೆ ಒಂದು ಮೆನ್ಷನ್ ಮಾಡಿರ್ತಾರೆ. ಪ್ಯಾಟರ್ನ್ ಬ್ರೇಕೌಟ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ, ಒಂದು ರೀಟೆಸ್ಟ್ ಮಾಡುತ್ತೆ, ಅಲ್ಲಿಂದ ತನ್ನ ಅಪ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ ಅಂತ. ಬಟ್ ನಾರ್ಮಲಿ ರಿಯಲ್ ಲೈಫಲ್ಲಿ ಎಲ್ಲ ಸಿಚುವೇಷನಲ್ಲಿ ಈ ರೀತಿ ಬ್ರೇಕೌಟ್ ಆದಾಗ ರೀಟೆಸ್ಟ್ ಮಾಡಲೇಬೇಕು ಅಂತಿಲ್ಲ, ರೀಟೆಸ್ಟ್ ಆಗೋದು ಇಲ್ಲ. ಕೆಲವೊಮ್ಮೆ ರೀಟೆಸ್ಟ್ ಆಗುತ್ತೆ, ಕೆಲವೊಮ್ಮೆ ರೀಟೆಸ್ಟ್ ಆಗಲ್ಲ. ನಾವು ಯಾವ ರೀತಿಯ ಟ್ರೇಡರ್ ಅನ್ನೋದನ್ನು ಮೊದಲು ಡಿಸೈಡ್ ಮಾಡಬೇಕಾಗತ್ತೆ. ಸೊ ನಾವು ಇಮಿಡಿಯೇಟ್ಲಿ ಬ್ರೇಕೌಟ್ ಆದ ನಂತರ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕು ಅಥವಾ ರೀಟೆಸ್ಟ್ಗೆ ವೆಯ್ಟ್ ಮಾಡಿ ಟ್ರೇಡನ್ನು ಇನಿಷಿಯೇಟ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಬೇಕಾಗತ್ತೆ. ಸೊ ನಮಗೆ ಬ್ರೇಕೌಟ್ ಆದಾಗ ಮೊದಲೇ ಗೊತ್ತಿರೋದಿಲ್ಲ ಈ ಸ್ಟಾಕ್ ರೀಟೆಸ್ಟ್ ಮಾಡುತ್ತಾ, ರೀಟೆಸ್ಟ್ ಮಾಡಲ್ವ, ಅಥವಾ ಬ್ರೇಕೌಟ್ ಆದ ಕೂಡಲೇ ಕಂಟಿನ್ಯೂ ಆಗುತ್ತಾ ಅಂತ. ಸೊ ಕೆಲವೊಮ್ಮೆ ರೀಟೆಸ್ಟ್ ಆಗ್ಬೋದು, ಅದೇ ರೀತಿ ಕೆಲವೊಮ್ಮೆ ರೀಟೆಸ್ಟ್ ಆಗದೆ ಸ್ಟಾಕ್ ಕಂಟಿನ್ಯೂ ಆಗ್ಬೋದು. ಸೊ ನಾವು ಡಿಸೈಡ್ ಮಾಡಬೇಕಾಗತ್ತೆ, ಸೊ ನಾವು ಯಾವುದನ್ನು ಟ್ರೇಡ್ ಮಾಡಬೇಕು ಅಂತ. ಸೊ ಪರ್ಸ್ನಲಿ ನಾನು ರೀಟೆಸ್ಟ್ಗೆ ವೆಯ್ಟ್ ಮಾಡಲ್ಲ, ಬ್ರೇಕೌಟ್ ಆದಾಗ ಇಮಿಡಿಯೇಟ್ಲಿ ಟ್ರೇಡನ್ನು ತಗೊಳ್ತೀನಿ. ಅಟ್ ದ ಸೇಮ್ ಟೈಮ್ ರೀಟೆಸ್ಟ್ಗೆ ಪ್ರಿಪೇರ್ ಆಗಿರ್ತೀನಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈ ರೀತಿ ಬ್ರೇಕೌಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಾನು ಟ್ರೇಡನ್ನು ಎಂಟ್ರಿ ಮಾಡಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ರೀಟೆಸ್ಟ್ ಆದರೆ ಎಲ್ಲಿವರೆಗೂ ರೀಟೆಸ್ಟ್ ಆಗ್ಬೋದು ಅಂತ ಕೇಳಿದರೆ, ಈ ಬ್ರೇಕೌಟ್ ಪಾಯಿಂಟ್ವರೆಗೂ ರೀಟೆಸ್ಟ್ ಆಗ್ಬೋದು. ಸೊ ನಾನು ಅದಕ್ಕೆ ಪ್ರಿಪೇರ್ ಆಗಿರ್ತೀನಿ. ಇನ್ ಕೇಸ್ ನೆಕ್ಸ್ಟ್ ಸ್ಟಾಕ್ ಡೌನ್ ಬಂದು ಇಲ್ಲಿಗೆವರೆಗೂ ರೀಟೆಸ್ಟ್ ಆದರೂ ಕೂಡ ನಾನು ಸ್ಟಾಕಿಂದ ಎಕ್ಸಿಟ್ ಆಗಿರೋದಿಲ್ಲ, ನನ್ನ ಸ್ಟಾಪ್ ಲಾಸ್ ಇದಕ್ಕಿಂತ ಕೆಳಗಡೆನೇ ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಸ್ವಿಂಗ್ ಲೋ ಪಾಯಿಂಟ್ ಇದ್ದರೆ ಅಲ್ಲಿ ನನ್ನ ಸ್ಟಾಪ್ ಲಾಸ್ ಇರುತ್ತೆ, ಅಥವಾ ಅದಕ್ಕಿಂತ ಡೌನ್ ಇರುತ್ತೆ. ಸೊ ರೀಟೆಸ್ಟ್ಗೆ ನಾನು ಪ್ರಿಪೇರ್ ಆಗಿರ್ತೀನಿ. ಇನ್ ಕೇಸ್ ಸ್ಟಾಕ್ ನಾನಿಲ್ಲಿ ಎಂಟರ್ ಆದ ನಂತರ ಡೌನ್ ಬಂದು ರೀಟೆಸ್ಟ್ ಮಾಡಿ ಇಲ್ಲಿಂದ ಮೇಲೆ ಹೋದರೂ ಕೂಡ ನಾನು ಈ ಡೌನ್ ಮೂವ್ಗೇನು ಪ್ರಿಪೇರ್ ಆಗಿರ್ತೀನಿ. ಕೆಲವರು ಏನು ಮಾಡ್ತಾರೆ, ಇಲ್ಲೇ ಎಂಟ್ರ್ ಆಗ್ತಾರೆ, ಇನ್ ಕೇಸ್ ಸ್ಟಾಕ್ ರೀಟೆಸ್ಟ್ ಆಗಲಿಕ್ಕೆ ಡೌನ್ ಬರುತ್ತೆ, ಆಗೇನು ಥಿಂಕ್ ಮಾಡ್ತಾರೆ, ಸೊ ಇದು ಬ್ರೇಕೌಟ್ ಫೇಲ್ಯೂರ್ ಆಗುತ್ತೆ ಅಂತ ಅಲ್ಲಿಂದ ಎಕ್ಸಿಟ್ ಮಾಡ್ತಾರೆ. ಸೊ ನೀವು ಡಿಸೈಡ್ ಮಾಡಬೇಕಾಗತ್ತೆ, ನೀವು ಬ್ರೇಕೌಟ್ ಆದ ನಂತರ ಎಂಟ್ರಿಯನ್ನು ಇನಿಷಿಯೇಟ್ ಮಾಡ್ತೀರಾ ಅಥವಾ ರೀಟೆಸ್ಟ್ಗೆ ವೆಯ್ಟ್ ಮಾಡ್ತೀರಾ ಅಂತ. ಇನ್ ಕೇಸ್ ಬ್ರೇಕೌಟ್ ಆದ ನಂತರ ಎಂಟ್ರಿಯನ್ನು ಮಾಡೋದಿದ್ರೆ ನೀವು ರೀಟೆಸ್ಟ್ಗೂ ಸಹ ಪ್ರಿಪೇರ್ ಆಗಿರಬೇಕಾಗತ್ತೆ. ರೀಟೆಸ್ಟ್ ಆದರೂ ನೀವಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ರೀಟೆಸ್ಟ್ ಆಗಿ ಬ್ರೇಕೌಟ್ ಪಾಯಿಂಟಿಂದ ಸ್ಟಾಕ್ ರಿವರ್ಸ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ, ರೀಟೆಸ್ಟ್ಗೆ ಅಂತ ಬರುತ್ತೆ ಸ್ಟಾಕ್, ಇಲ್ಲಿ ಹೋಲ್ಡ್ ಮಾಡಲ್ಲ, ಈ ಬ್ರೇಕೌಟ್ ಪಾಯಿಂಟಲ್ಲಿ ಹೋಲ್ಡ್ ಮಾಡಲ್ಲ, ಕಂಟಿನ್ಯೂ ಡೌನ್ ಮೂವ್ ಬರುತ್ತೆ, ಆಗ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ಬ್ರೇಕೌಟ್ ಫೇಲ್ಯೂರ್ ಕೇಸಲ್ಲಿ. ಕೆಲವೊಮ್ಮೆ ಇಲ್ಲಿ ಬಂದು ಇಲ್ಲಿಂದ ಒಂದು ಪಾಸಿಟಿವ್ ಮೂಮೆಂಟನ್ನು, ಪಾಸಿಟಿವ್ ಪ್ರೈಸ್ ಆಕ್ಷನನ್ನು ಕ್ರಿಯೇಟ್ ಮಾಡಿ ಸ್ಟಾಕ್ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿಯ ಟ್ರೇಡರ್ ಅನ್ನೋದು ಫಸ್ಟ್ ಡಿಸೈಡ್ ಮಾಡಬೇಕಾಗತ್ತೆ. ಸೊ ನೀವು ಬ್ರೇಕೌಟ್ ಆದ ನಂತರ ಎಂಟ್ರಿ ಮಾಡ್ತೀರಾ ಅಥವಾ ರೀಟೆಸ್ಟ್ಗೆ ಎಂಟ್ರಿ ಮಾಡ್ತೀರಾ ಅಂತ. ಸೊ ರೀಟೆಸ್ಟ್ಗೆ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಕೇಳಿದರೆ, ಫಾರ್ ಎಕ್ಸಾಂಪಲ್
ಈ ರೀತಿ ಬ್ರೇಕೌಟ್ ಆಗುತ್ತೆ. ನೆಕ್ಸ್ಟ್ ರೀಟೆಸ್ಟ್ ಎಲ್ಲಿವರೆಗೂ ಆಗಬೇಕು ಅಂತ ನಾರ್ಮಲಿ ಪ್ಯಾಟರ್ನ್ ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದರೆ, ಯಾವ ಪಾಯಿಂಟಲ್ಲಿ ಬ್ರೇಕೌಟ್ ಆಗಿದೆ ಆ ಪಾಯಿಂಟ್ವರೆಗೂ ರೀಟೆಸ್ಟ್ ಆಗ್ಬೋದು ಅಂತ. ಕೆಲವೊಮ್ಮೆ ಆ ಪಾಯಿಂಟ್ವರೆಗೂ ಬರ್ಬೋದು, ಅದಕ್ಕಿಂತ ಮುಂಚೆನೇ ಅದು ರಿವರ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈ ರೀತಿ ಡೌನ್ ಬರುತ್ತೆ, ಇಷ್ಟು ಬಂದು ಇಲ್ಲಿಂದನೇ ರಿವರ್ಸ್ ಆಗ್ಬೋದು, ಅಥವಾ ಕೆಲವೊಮ್ಮೆ ಸ್ವಲ್ಪ ಡೌನ್ ಬಂದು ಅಲ್ಲಿಂದ ರಿವರ್ಸ್ ಆಗ್ಬೋದು. ಸೊ ಇದಕ್ಕೆಲ್ಲವೂ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ. ಸೊ ನೀವು ರೀಟೆಸ್ಟ್ ಟ್ರೇಡರ್ ಆಗಿದ್ದರೆ ಯಾವ ರೀತಿ ಮಾಡ್ಬೋದು ಅಂತ ಕೇಳಿದರೆ, ಸ್ಟಾಕ್ ಡೌನ್ ಬಂದು ಈ ಪಾಯಿಂಟನ್ನು ಟೆಸ್ಟ್ ಮಾಡಿ ಇಲ್ಲಿ ಒಂದು ಪಾಸಿಟಿವ್ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ನೀವು ಎಂಟ್ರಿ ಆಗ್ಬೋದು. ಸೊ ಡೌನ್ ಬರ್ತಾ ಇದೆ ಅಂತ ಇಟ್ಕೊಂಡು ಎಂಟ್ರ್ ಆಗೋದು ಅಷ್ಟು ಬೆಟರ್ ಆಗಲ್ಲ. ಸೊ ಯಾವಾಗ ಈ ಪಾಯಿಂಟನ್ನು ಟಚ್ ಮಾಡುತ್ತೆ, ಟಚ್ ಮಾಡಿ ಈ ಪಾಯಿಂಟ್ ಹತ್ರ ಬರುತ್ತೆ, ಸಪೋರ್ಟ್ ಝೋನ್ ಹತ್ರ ಬರುತ್ತೆ, ಅಲ್ಲಿಂದ ಒಂದು ಪಾಸಿಟಿವ್ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಆಗ ಪಾಸಿಟಿವ್ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡಿದಾಗ ನೀವು ಎಂಟ್ರಿ ಆಗ್ಬೋದು. ಸೊ ನಾನು ಮೋಸ್ಟ್ ಆಫ್ ದ ಟೈಮಲ್ಲಿ ರೀಟೆಸ್ಟ್ಗೆ ವೆಯ್ಟ್ ಮಾಡಲ್ಲ, ಮೊದಲೇ ಎಂಟ್ರ್ ಆಗಿರ್ತೀನಿ, ರೀಟೆಸ್ಟ್ಗೆ ಪ್ರಿಪೇರ್ ಆಗಿರ್ತೀನಿ. ಇನ್ ಕೇಸ್ ಸ್ಟಾಕ್ ರೀಟ್ರೇಸ್ ಮಾಡ್ತು ಅಂತ ಹೇಳಿದ್ರು ಅದಕ್ಕೆ ಪ್ರಿಪೇರ್ ಆಗಿರ್ತೀನಿ. ನನ್ನ ಸ್ಟಾಪಸ್ ಈ ರೀಟ್ರೇಸ್ ಲೆವೆಲ್ ಪಾಯಿಂಟ್ಗಿಂತ ತುಂಬಾ ಕೆಳಗಿರುತ್ತೆ. ನಾರ್ಮಲಿ ನೀವು ರೀಟೆಸ್ಟ್ಗೆ ವೆಯ್ಟ್ ಮಾಡಿ ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ಕೆಲವೊಂದು ಟ್ರೇಡನ್ನು ಮಿಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರೇಕೌಟ್ ಆದ ನಂತರ ಯಾವೆಲ್ಲ ಟ್ರೇಡ್ಗಳು ಬ್ರೇಕೌಟ್ ಆಗಿ ಇಮಿಡಿಯೇಟ್ಲಿ ಮೂವನ್ನು ಕೊಡುತ್ತೆ, ಆ ಟ್ರೇಡನ್ನು ನೀವು ಮಿಸ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಇಮಿಡಿಯೇಟ್ಲಿ ಇಲ್ಲಿ ಎಂಟ್ರ್ ಆಗ್ತೀರಿ ಅಂತ ಹೇಳಿದರೆ ಕೆಲವೊಮ್ಮೆ ಪ್ರೈಸ್ ರಿಟ್ರೇಸ್ ಆಗಿ ಇನ್ನು ಇಲ್ಲಿ ಒಂದು ಪಾಸಿಟಿವ್ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡಿದಾಗ ನಿಮಗೆ ನೀವು ಮೊದಲು ಎಂಟ್ರ್ ಆದ ಪ್ರೈಸ್ಗಿಂತ ಕಡಿಮೆ ಪ್ರೈಸಲ್ಲಿ ಸಹ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಆಪರ್ಚುನಿಟಿಯನ್ನು ಸಹ ನೀವು ಮಿಸ್ ಮಾಡ್ಕೊಳ್ತೀರಿ. ಇವೆರಡೂ ಕೂಡ ಅದರದ್ದೇ ಆದ ಅಡ್ವಾಂಟೇಜನ್ನು ಹೊಂದಿದೆ, ಅದೇ ರೀತಿ ಡಿಸ್ಅಡ್ವಾಂಟೇಜಸ್ಸನ್ನು ಸಹ ಹೊಂದಿದೆ. ಸೊ ನೀವು ಯಾವ ರೀತಿ ಟ್ರೇಡನ್ನು ಮಾಡ್ತೀರಿ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಅದರ ಮೇಲೆ ನೀವು ವರ್ಕನ್ನು ಮಾಡಬೇಕಾಗತ್ತೆ. ಸೊ ನಾವು ಚಾರ್ಟ್ನ ಮುಖಾಂತರ ಎಕ್ಸಾಂಪಲನ್ನು ನೋಡೋದಾದರೆ, ಸೊ ನೀವೀಗೇನು ನೋಡ್ತಾ ಇದ್ದೀರಿ, ಇದು ಸೇಲ್ನ ವೀಕ್ಲಿ ಚಾರ್ಟನ್ನು ನೋಡ್ತಾ ಇದ್ದೀರಿ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲೊಂದು ಪಾಯಿಂಟಲ್ಲಿ ಸ್ಟಾಕ್ ಬ್ರೇಕೌಟನ್ನು ಮಾಡುತ್ತೆ, ಒಂದು ಟ್ರೆಂಡ್ ಲೈನ್ನ ಬ್ರೇಕೌಟನ್ನು ಮಾಡುತ್ತೆ. ಸೊ ಬ್ರೇಕೌಟ್ ಆದ ನಂತರ ನೀವು ಇಲ್ಲಿ ರೀಟೆಸ್ಟ್ಗೆ ವೆಯ್ಟ್ ಮಾಡೋ ಟ್ರೇಡರ್ ಆಗಿದ್ದರೆ ಸೊ ನೀವು ಈ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ತಿದ್ದೀರಿ. ಯಾಕಂತ ಹೇಳಿದ್ರೆ ಇಮಿಡಿಯೇಟ್ಲಿ ಸೊ ವೀಕ್ಲಿ ಚಾರ್ಟಲ್ಲಿ ಒಂದು ಬ್ರೇಕೌಟ್ ಆಗುತ್ತೆ. ಸೊ ನೀವು ಡೈಲಿ ಚಾರ್ಟ್ಗೆ ಕನ್ವರ್ಟ್ ಮಾಡಿದರೂ ಸಹ ಇಲ್ಲಿ ನೀವು ನೋಡ್ಬೋದು 1 or 2 days ಪ್ರೈಸ್ ಬ್ರೇಕೌಟ್ ಪಾಯಿಂಟಲ್ಲಿ ಹೋಲ್ಡ್ ಆಗುತ್ತೆ, ರೀಟೆಸ್ಟನ್ನು ಮಾಡಲ್ಲ, ಅಗೇನ್ ತನ್ನ ಅಪ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ. ಸೊ ಇಲ್ಲಿ ರೀಟೆಸ್ಟ್ಗೆ ವೆಯ್ಟ್ ಮಾಡಿದರೆ ನಿಮಗೆ ಈ ಆಪರ್ಚುನಿಟಿ ಮಿಸ್ ಆಗುತ್ತೆ. ಪ್ರೈಸ್ ಇಲ್ಲಿ ಬ್ರೇಕೌಟ್ ಪಾಯಿಂಟ್ಗೆ ರೀಟೆಸ್ಟನ್ನು ಮಾಡಲ್ಲ, ಅಲ್ಲಿಂದ ಮೇಲೆ ಹೋಗಲ್ಲ, ಇಮಿಡಿಯೇಟ್ಲಿ ಬ್ರೇಕೌಟ್ ಆದ ನಂತರವೇ ತನ್ನ ರ್ಯಾಲಿಯನ್ನು ಕಂಟಿನ್ಯೂ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಜಿಂದಾಲ್ ಸಾಲ್ನ ಡೈಲಿ ಚಾರ್ಟಲ್ಲಿ ಈ ಪಾಯಿಂಟಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ನೀವು ನೋಡ್ಬೋದು ಇದೊಂದು ರೆಸಿಸ್ಟೆನ್ಸ್ ಪಾಯಿಂಟ್, ಇಲ್ಲಿ ಬ್ರೇಕೌಟ್ ಆಗುತ್ತೆ. ಸೊ ಬ್ರೇಕೌಟ್ ಆದ ನಂತರ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಪ್ರೈಸ್ ಡೌನ್ ಬರುತ್ತೆ, ಈ ಪಾಯಿಂಟಲ್ಲಿ ಸಪೋರ್ಟನ್ನು ತಗೊಂಡು ನೆಕ್ಸ್ಟ್ ಮೇಲೆ ಹೋಗುತ್ತೆ, ಅಗೇನ್ ಡೌನ್ ಬಂದು ಪುನಃ ಈ ಪಾಯಿಂಟಲ್ಲಿ ಸಪೋರ್ಟನ್ನು ತಗೊಂಡು ಮೇಲೆ ಹೋಗುತ್ತೆ. ಸೊ ಎಲ್ಲ ಸಲ ರೀಟೆಸ್ಟ್ ಆಗಬೇಕು ಅಂತಿಲ್ಲ, ನಾನು ಆಗಲೇ ಹೇಳಿದಾಗೆ ಕೆಲವೊಮ್ಮೆ ರೀಟೆಸ್ಟ್ ಆಗುತ್ತೆ, ರೀಟೆಸ್ಟ್ ಆಗದೇನೂ ಇರ್ಬೋದು. ಅದೇ ರೀತಿ ಸೊ ಇಲ್ಲಿ ನೋಡಿದರೆ ಈ ಪಾಯಿಂಟಲ್ಲೊಂದು ಬ್ರೇಕೌಟ್ ಆಗುತ್ತೆ, ನೀವು ನೋಡ್ಬೋದು. ಸೊ ಇದೊಂದು ರೆಸಿಸ್ಟೆನ್ಸ್ ಪಾಯಿಂಟ್ ಆಗಿತ್ತು, ಈ ಝೋನ್ 102. ಸೊ ನೀವು ಇಲ್ಲಿ ನೋಡ್ಬೋದು ಈ ಪಾಯಿಂಟಲ್ಲಿ ಬ್ರೇಕೌಟ್ ಆಗುತ್ತೆ, ಸ್ವಲ್ಪ ದಿನ ಪ್ರೈಸ್ ಅಪ್ ಹೋಗುತ್ತೆ, ಡೌನ್ ಬರುತ್ತೆ, ಡೌನ್ ಬಂದು ಬ್ರೇಕೌಟ್ ಆದ ಪಾಯಿಂಟನ್ನು ರೀಟೆಸ್ಟ್ ಮಾಡುತ್ತೆ, ಒಂದು ಪಾಸಿಟಿವ್ ಕ್ಯಾಂಡಲನ್ನು ಮಾಡುತ್ತೆ, ಅಲ್ಲಿಂದ ಪ್ರೈಸ್ ಅಪ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ. ಸೊ ಈ ರೀತಿ ಸೊ ನೀವು ಬ್ರೇಕೌಟ್ ಆದ ನಂತರ ಟ್ರೇಡನ್ನು ಇನಿಷಿಯೇಟ್ ಮಾಡ್ತೀರಾ ಅಥವಾ ರೀಟೆಸ್ಟ್ಗೆ ವೆಯ್ಟ್ ಮಾಡ್ತೀರಾ ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಅದರ ಪ್ರಕಾರ ನೀವು ಟ್ರೇಡನ್ನು ತಗೊಳ್ಬೋದು. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಅದರದ್ದೇ ಆದ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜಸನ್ನು ಹೊಂದಿದೆ. ಸೊ ನೀವು ರೀಟೆಸ್ಟ್ಗೆ ವೆಯ್ಟ್ ಮಾಡಿದರೆ ಕೆಲವೊಂದು ಟ್ರೇಡನ್ನು ಮಿಸ್ಸು ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೀವು ಬ್ರೇಕೌಟ್ ಆದ ನಂತರ ಇಮಿಡಿಯೇಟ್ಲಿ ಟ್ರೇಡನ್ನು ತೊಗೊಂಡ್ರೆ ಕೆಲವೊಮ್ಮೆ ಫೇಕ್ ಬ್ರೇಕೌಟಲ್ಲಿ ಸಹ ನೀವು ಎಂಟರ್ ಆಗಲಿಕ್ಕೆ ಬರ್ಬೋದು. ಹಾಗೆ ನೀವೊಂದು ಇಂಟ್ರಾಡೇ ಚಾರ್ಟಲ್ಲಿ ಸಹ ನೋಡ್ಬೋದು, ನಿಫ್ಟಿ ಇಂಟ್ರಾಡೇ ಚಾರ್ಟಲ್ಲಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಬ್ರೇಕೌಟ್ ಆಗುತ್ತೆ, ಬ್ರೇಕೌಟ್ ಆದ ನಂತರ ಇಮಿಡಿಯೇಟ್ಲಿ ಒಂದು ರೀಟೆಸ್ಟನ್ನು ಮಾಡುತ್ತೆ, ಅಲ್ಲಿಂದ ಡೌನ್ ಬರುತ್ತೆ. ಹಾಗೆ ಕೆಲವೊಮ್ಮೆ ಬ್ರೇಕೌಟ್ ಆದ ನಂತರ ಈ ರೀತಿ ರೀಟೆಸ್ಟ್ಗಳು ಸಿಗೋದಿಲ್ಲ, ಆಗ ನೀವು ರೀಟೆಸ್ಟ್ಗೆ ವೆಯ್ಟ್ ಮಾಡಿದಾಗ ಅಂಥ ಟ್ರೇಡನ್ನು ನೀವು ಮಿಸ್ ಮಾಡ್ಕೊಳ್ಬೋದು. ಸೊ ನೀವು ಡಿಸೈಡ್ ಮಾಡಬೇಕಾಗತ್ತೆ, ಸೊ ನೀವು ಯಾವ ಮೆಥಡನ್ನು ಫಾಲೋ ಮಾಡ್ತೀರಿ ಅಂತ. ಸೊ ಇದಿಷ್ಟು ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.